ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ನೋಡಲು ಈಗ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ದಿನನಿತ್ಯ. ಹಾಗೆ ಏನು ಹುಬ್ಬಳ್ಳಿಯ ನೇಕಾರ ನಗರದ ಪ್ರಾಥಮಿಕ ಶಾಲೆಯ ಮಕ್ಕಳು ಕೂಡ ಈ ಒಂದು ಉತ್ಖನನ ಕಾರ್ಯವನ್ನ ನೋಡೋದಕ್ಕೆ ಬಂದಿದ್ದಾರೆ. ಹೀಗಾಗಿ ಬಹಳಷ್ಟು ಕುತೂಹಲದಿಂದ ಕೂಡ ಈ ಮಕ್ಕಳು ನೋಡ್ತಾ ಇದ್ದಾರೆ ಈ ಒಂದು ಉತ್ಖನನವನ್ನ. ಈಗ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಪ್ಪಿ, ಯಾವ ಊರವ್ರು ನೀವು? ಇವತ್ತು ಇಲ್ಲಿಗೆ ಯಾಕೆ ಬರ್ಬೇಕಂತ ಅನಿಸ್ತು? ಏನ್ ಹೇಳ್ತಿದ್ರ ಬಗ್ಗೆ? ನಾವು ಹುಬ್ಳಿ ನೇಕಾರ ನಗರ್ ಸ್ಕೂಲಿಂತ್ರ ಬಂದಿದ್ದೀವಿ. ನೇಕಾರ ನಗರ್ ಸ್ಕೂಲಿಂತ್ರ ನಾವು ಇಲ್ಲಿ ಪ್ರವಾಸಕ್ಕೆ ಬಂದಿದ್ದೀವಿ. ನಾವು ಹಂಪಿ, ಹೊಸಪೇಟೆ ಮತ್ತು ಸಾಕಷ್ಟು ಸ್ಥಳಗಳು ನೋಡಕ್ ಬಂದಿದ್ದೀವಿ. ಫಸ್ಟ್ ಇಲ್ಲಿ ಲಕ್ಕುಂಡಿಗೆ ಬಂದಿದ್ದೀವಿ. ಲಕ್ಕುಂಡಿಂತ್ರ ಇಲ್ಲಿ ಚಿನ್ನ ಏನೋ ಸಿಕ್ಕಿದೆ ಅಂತ ನ್ಯೂಸ್ನಲ್ಲೆಲ್ಲ ಬಂದಿದೆ, ಅದಕ್ಕೆ ನೋಡಲು ಬಂದಿದ್ದೇವೆ ನಾವು. ಅಂದ್ರೆ ಈಗ ನಿಧಿ ಐತಿ ಸಾಕಷ್ಟು. ಇಲ್ಲಿ ಏನ್ ಹೇಳಿದಾರ ಸರ್ ನಿಮ್ಗೆ? ಈ ತರ ಇಲ್ಲಿ ನಿಧಿ ಸಿಕ್ಕ ನಂತರ ಏನ್ ಇದ್ರ ಬಗ್ಗೆ, ಇತಿಹಾಸದ ಬಗ್ಗೆ ಏನ್ ಹೇಳಿದಾರೆ ಸರ್? ಇಲ್ಲಿ ಇದು ಪಾಯ ತೆಗೆಯೋ ಹೊತ್ನ್ಯಾಗ ಚಿನ್ನ ಏನೋ ಸಿಕ್ಕಿತ್ತಂತ, ಅದಕ್ಕಿಲ್ಲೆಲ್ಲ ಮಹಾರಾಜರೆಲ್ಲ ಊತಿಟ್ಟಿರುವಂತ ಚಿನ್ನನ ಈಗ ತೆಗಿತಿದ್ದಾರೆ, ನೋಡಲು ಬಂದಿದ್ದೇವೆ ನಾವು. ಸಿಕ್ತಾ ನಿಧಿ? ಸಿಕ್ತಾ ನೋಡಕ್ ಸಿಕ್ತಾ? ತೆಗಿತಿದ್ದಾರೆ ಇನ್ನು. ಈಗ ಸರ್, ಈ ಒಂದು ಐತಿಹಾಸಿಕ ಪ್ಲೇಸ್ ಇದೆ. ಈ ಪ್ಲೇಸ್ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಬೇರೆ ಬೇರೆ ಅವಶೇಷಗಳು, ಐತಿಹಾಸಿಕ ಅವಶೇಷಗಳು ಸಿಗ್ಬೋದು ಅನ್ನೋಂಥ ನಿಟ್ಟಿನೊಳಗ ಉತ್ಖನನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಏನ್ ಹೇಳಿದ್ರಿ ನೀವು? ಸರ್, ಮಕ್ಕಳಿಗೆ ಉತ್ಖನ ಅಂದ್ರೆ ಏನು, ಆ ಉತ್ಖನ ಯಾವ ರೀತಿ ಮಾಡಲಾಗುವುದು, ಆ ಉತ್ಖನ ಮಾಡೋದ್ರಿಂದ ಹಿಂದಿನ ಒಂದು ರಾಜ ಮಹಾರಾಜರು ಅಲ್ಲಿ ನಿಧಿ ರೂಪದಲ್ಲಿ ಹುಟ್ಟಿದ ಸಂಪತ್ತಿರಬಹುದು, ಬೆಳ್ಳಿ ಬಂಗಾರ ಅಥವಾ ಮುತ್ತು ವಜ್ರವಿರಬಹುದು, ಅಥವಾ ಇತಿಹಾಸ ಅಥವಾ ಪ್ರಾಚ್ಯ ವಸ್ತುಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಅವಶೇಷಗಳು ಸಿಗಬಹುದು. ಅದನ್ನ ಏನಾದ್ರೂ ಸಿಕ್ತಂದ್ರೆ ಅದು ಸರ್ಕಾರಕ್ಕೆ ಒಪ್ಪಿಸಿ ಅದನ್ನ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಕಳಿಸಿ ಅದನ್ನ ಜೋಪಾನವಾಗಿ ಕಾಪಾಡ್ತಾರೆ. ಮುಂದಿನ ಜನಾಂಗಕ್ಕೆ ಒಂದು ತಿಳಿಸ್ತಾರೆ. ಹಿಂದಿನ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಕಷ್ಟು ಅನುಕೂಲ ಆಗ್ತದೆ. ನಮ್ಮ ಈ ಒಂದು ಲಕ್ಕುಂಡಿ ಪ್ರದೇಶ ಅಥವಾ ಆಗಿನ ಕಾಲ ರಾಜ ಮಹಾರಾಜರು ಎಷ್ಟು ಒಂದು ಶ್ರೀಮಂತರಿಂದ ಅಥವಾ ವೈಭವದಿಂದ ಈ ನಾಡನ್ನು ಆಳಿದ್ರು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಲು ಇದು ಸಾಧ್ಯ ಆಗ್ತದೆ. ಮುಖ್ಯವಾಗಿ ಉತ್ಖನನ ಅಂದ್ರೇನು, ಉತ್ಖನನ ಯಾವ ರೀತಿ ಮಾಡ್ಲಾಗ್ತದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಮಕ್ಕಳಿಗೆ ಬಹಳ ಕುತೂಹಲ ವ್ಯಕ್ತಪಡಿಸಿದ್ರು, ಮತ್ತೊಂದು ಖುದ್ದಾಗಿ ವೀಕ್ಷಣೆ ಮಾಡಿದರು. ಇದಿಷ್ಟು ಆ ಶಿಕ್ಷಕರ ಮಾತು ಮತ್ತು ಮಕ್ಕಳ ಮಾತು. ಬಹಳಷ್ಟು ಏನು ನಿಧಿ ಸಿಕ್ಕ ನಂತರ ಈ ಒಂದು ಜಾಗದಲ್ಲಿ ನೀವು ಉತ್ಖನನ ಮಾಡ್ತಾ ಇದ್ರೆ, ಹೀಗಾಗಿ ಕುತೂಹಲ ಇತ್ತು. ಇಲ್ಲಿ ಚಿನ್ನ ಸಿಗ್ಬೋದು, ನಿಧಿ ಸಿಗ್ಬೋದು ಅನ್ನುವಂತ ಕುತೂಹಲ ಇದೆ. ಹೀಗಾಗಿ ನೋಡೋದಕ್ಕೆ ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್ ಗದಗ.